ಸಂತೋಷವಾಯಿತು. ನೀರಿಗೆ ನೈದಿಲೆ ಚಂದ, ಗಗನಕ್ಕೆ ಚಂದಿರ ಚಂದ, ಹೆಣ್ಣಿಗೆ ಸಂಸ್ಕಾರ ಚಂದ. ಹೆಂಡತಿ ಆದವಳು ಗಂಡನೊಟ್ಟಿಗೆ ತಿರುಗಾಟ ಮಾಡಬೇಕು. ಯಾರ ಗಂಡ? ತನ್ನ ಗಂಡನ ಜೊತೆಯಲ್ಲೇ ತಿರುಗಾಟ ಮಾಡಬೇಕು. ರೋಗಿ ಬಯಸಿದ್ದು ಹಾಲು, ಹೊಯ್ಕೆ ಕೊಟ್ಟದ್ದು ಹಾಲು. ನಾ ಬರ್ತೆ ನೀನು ಬರ್ತೀಯಾ? ಹಿಮದ ಮಣ್ಣಿಗೆ ಎಂದೆಂದು ತಾವರಿಯ ಧ್ಯಾನವಂತೆ, ರಸಿಕ ಮನಕ್ಕೆ ಶೃಂಗಾರ ಕಾವ್ಯದ ಧ್ಯಾನವಂತೆ, ತುಂಬಿಗೆ ಸುಮದ ಮಕರಂದವನ್ನು ಹೀರುವ ಧ್ಯಾನವಂತೆ, ಗಿರಿಗೆ ಮುಗಿದ ಕೂಡಿ ತುಂಬಿಸುವ ಧ್ಯಾನವಂತೆ. ನನಗೆ ನಿಮ್ಮ ಜೊತೆ ತಿರುಗಾಟ ಮಾಡುವುದೇ ಒಂದು ಧ್ಯಾನ. ರವಿ ಇಲ್ಲದ ಬಾನು, ಸಿಹಿ ಇಲ್ಲದ ಜೇನು, ನೀವಿಲ್ಲದ ನಾನು ಇರುವುದಕ್ಕುಂಟ ಸ್ವಾಮಿ. ನಾನು ಬರ್ತೇನೆ. ನೀವೆಲ್ಲ ತಿರುಗಾಟಕ್ಕೆ ಸಿದ್ಧರಾಗಿದ್ದೀರಿ, ಹೌದು. ಆದ್ರೆ ಅರ್ಧದಲ್ಲಿ ಕೈ ಕೊಡಬಾರ್ದು ಯಾರು. ಸ್ವಾಮಿ ನಮ್ಮನ್ನು ನೋಡುವಾಗ ಎಂತ ಹೇಳ್ಬೇಡಿ, ಕೈ ಕೊಡೋದಾಗಿ ನಾವು ಕಾಣ್ತೇವ? ಇಲ್ಲಪ್ಪ, ಈಗ ಕೈ ಕೊಡ್ಲಿಕ್ಕಿಲ್ಲ, ಮುಂದೆ ನಾನು ಹೇಳಿ ಕೂಡ ಮಾಡ್ತೇವೆ. ಹೌದಾ? ಈ ಪ್ರಕೃತಿಯಲ್ಲಿ ನಾವು ಬಂದು ನೋಡಿದಾಗ ಎಷ್ಟೊಂದು ಶೋಭಾಯಮಾನವಾಗಿ ಕಂಗೊಳಿಸ್ತಾ ಇದೆ ನೋಡಿ. ಪ್ರಕೃತಿಯನ್ನು ಕಂಡಾಗ ನಿಮ್ಮ ಮನಸ್ಸಿಗೆ ಏನನ್ನಿಸ್ತಾ ಇದೆ ತಂಗಿ? ಸ್ವಾಮಿ, ಇಲ್ಲಿ ಬೆಳೆದಿರುವಂತಹ ಹೆಮ್ಮರಗಳು ಮುಗಿಲನ್ನು ಕೂಡಿ ತುಂಬಿಸುವ ಹಾಗೆ ಕಾಣಿಸುತ್ತಾ ಉಂಟು. ಅದನ್ನು ಅಪ್ಪಿಕೊಂಡಿರುವಂತಹ ಹೂ ಬಳ್ಳಿಗಳು ಇದೆಲ್ಲ ಹೇಗೆ ಕಾಣಿಸುತ್ತಾ ಉಂಟು? ಮೇಲೆ ನೋಡು ನೀಲ ಗಗನ, ಕೆಳಗೆ ನೋಡು ಶಾಂತ ಭವನ, ಸುಪ್ರಸನ್ನವಾದಂತಹ ವಾತಾವರಣ. ಮನ ದೇವಿ ತನ್ನ ಹಿರಿಯನ ಆಗಮನವನ್ನು ಬಯಸಿ ಹಸಿ ಉಡುಗೆಯನ್ನು ಉಂಟು, ಒಂದೊಡವೆಗಳನ್ನು ತೊಟ್ಟು, ಮನೆಗೆ ಗಂಭೀರ ಬಟ್ಟಿಟ್ಟು, ನಮ್ಮ ಕುಸುಮಗಳ ಮಾಲೆಯನ್ನು ಕೈಯಲ್ಲಿ ಹಿಡಿದು ಹೇಗೆ ಕಾಯುತ್ತಾ ಇರ್ತಾಳೋ ಹಾಗೆ ಕಾಣಿಸುತ್ತಾ ಉಂಟು ಸ್ವಾಮಿ. ಗಂಡನಿಗಾಗಿ ಹೆಂಡತಿ ಕಾಯ್ತಾ ಇದ್ದಾಳೆ ಅನ್ನೋದಾಗಿ ಹೇಳೋದು ಸ್ವಾಮಿ. ಹೂವ ಬಿಟ್ಟಿವೆ, ಹೂವ ತೊಟ್ಟಿವೆ ಮರಗಳು. ಚೈತ್ರ ಯಾತ್ರೆಗೆ ಬಂದು ನಿಂತಿದೆ 100 ಚೆಲುವಿನ ರಥಗಳು. ಕಾಮ ರತಿಯರು ಬಂದು ಆಡುವ ರಾಸಾಲೀಲಾ ಪಥಗಳು. ಭವನನ ಭವನವೋ, ವಸಂತರ ವಿಹಾರ ಕ್ಷೇತ್ರವೋ, ಎಂತಿರ್ಪುದು ವನ ಪ್ರದೇಶ. ಇದೆಲ್ಲವನ್ನು ಕಾಣುವಾಗ ಅವರ ಹಾಗೆ ನಾನು ಒಂದು ಕ್ಷಣಕ್ಕೆ ಕವಯತ್ರಿ ಆಗಬೇಕು ಅಂತ ಆಸೆ ಉಂಟು. ಮಹತ್ತರವಾದ ಪರ್ವತವನ್ನು ಕಾಣ್ತಾ ಇದ್ದೇನೆ, ಅದರ ಕೆಳಗೆ ಸಣ್ಣದಂತಹ ಒಂದು ಪರ್ವತ ಕಾಣ್ತಾ ಇದ್ದೇನೆ. ಅದನ್ನು ಕಂಡಾಗ ನನಗನ್ಸಿದ್ದೇನು ಬಲ್ಲಿರ, ತಾಯಿಯಾದಳು ತನ್ನ ಮಗುವಿನ ತಲೆಯ ಮೇಲೆ ಕೈ ಇಟ್ಟು ಪ್ರೀತಿಯ ಮಾತುಗಳನ್ನು ಆಡುತ್ತಾ ಇದ್ದಾಳೋ ಎಂಬ ಹಾಗೆ ಭಾಸವಾಗ್ತಾ ಉಂಟು. ಇಲ್ಲಿಗೆ ಬಂದಾಗ ಮಗುವಿನ ನೆನಪಾಯ್ತಲ್ಲ ನಿಮಗೆ? ಹೌದು, ಆಯ್ತಾ. ದೊಡ್ಡದಂತಹ ವೃಕ್ಷ ಕಾಣ್ತಾ ಉಂಟು, ಅದರ ಬುಡದಲ್ಲಿ 1000 ಗಿಡಗಳು ಕಾಣ್ತಾ ಉಂಟು. ಅದನ್ನು ಕಂಡಾಗ ಎನಿಸುತ್ತೇನೆ ಗೊತ್ತುಂಟ, ಗುರುಮಠದಲ್ಲಿ 1000 ಮಂದಿ ಶಿಷ್ಯರನ್ನು ಕುಳ್ಳಿರಿಸಿಕೊಂಡು ಗುರುವೊಬ್ಬ ಪಾಠವನ್ನು ಹೇಳಿಕೊಡುತ್ತಾ ಇದ್ದಾನೆಯೋ ಎಂಬ ಹಾಗೆ ಭಾಸ ಉಂಟಾಗ್ತಾ ಉಂಟು. ಕರ್ಣಾನಂದಕರವಂತಹ ಕೋಗಿಲೆಯ ಗಾನ, ನೇತ್ರಾನಂದಕರವಂತಹ ನವಿಲಿನ ನೃತ್ಯ, ದೃಶ್ಯಾನಂದಕರವಂತಹ ಪ್ರಕೃತಿಯ ಸೊಬಗು, ಅಲರ್ಧ ಅದರ ಮಿಟ್ಟಿ ಪೂತ ಪಸ ಮಲ್ಲಿಗೆ ಕಂಪನ ಅಂಕುತಿಪ್ಪ ತಂಬೆಲ್ಲ ಇದನ್ನು ಗೆಲುವಗೆ ತುಂಬಿ ನೆಲದೋರೆ ಹೊಂಬಿಸಲೆ ಮಾಮರ ವರ್ಮದೊಳ್ಳಲ್ಲದ ಹುಲ್ಲುವ ಉಯ್ಯಲೆ ಹೊಸ ಗಾವರಂ ಏನೋ ಪೆಸರಿತ್ತೋ ವಸಂತ ವಾಹನಗಳು ಲಲಿತ ಲವಂಗ ಲತಾಪರಿ ಶೀಲನ ಕೋಮಲ ಮಲೆಯ ಸಮೀರೆ ಮಧುಕರ ನಿಕರ ಕರಂಗಿತ ಕೋಕಿಲ ಕೂಜಲ ತುಂಗ ಕುಟೀರೆ ಗಿರಿಯ ಹಸಿರು ಉಸಿರಾಗಿ ಕರೆವ ಕೋಗಿಲೆಯ ಸ್ವರಕ್ಕೆ ಸರಿಗಮದ ಪದ ಬೀರಿ ಮಾಮರವು ಮೈ ತುಂಬಿ ಭೂರಮಿಯು ನಕ್ಕಾಗ ಭ್ರಮರಗಳ ಎದೆಯಲ್ಲಿ ಎಲ್ಲಿಯಾದ್ರೂ ಒಂದು ಸಭೆ ಸಮಾರಂಭದಲ್ಲಿ ಪ್ರಕೃತಿಯ ಬಗ್ಗೆ ವರ್ಣಿಸಬೇಕು ಅಂತಾದ್ರೆ ನಿನ್ನನ್ನೇ ಕರೆಸಿಕೊಳ್ಳುವ ಮಾಡ್ತೇನೆ. ನನಗನ್ನಿಸ್ತದೆ ಏನು ಗೊತ್ತಾ, ವಸಂತ ಮಾಸದಲ್ಲಿ ಇದು ಪ್ರಕೃತಿಯನ್ನು ಸರಿಯಾಗಿ ನೋಡಿದಾಗ ಕಂಡ ಬರ
ನಗ್ನತೆ ಕಂಡ ಶಕ್ತಿಯ ಹಾದವೋ ಹರಿಯ ಪವನ ಉಳಿದಿದ ಮಾಯೈದೋ ಹರಿಯ ಪವನ ಉಳಿದಿದ ಮಾಯೈದೋ ತ್ರೈಭುವನಗಳ ಮಾಯೈದೋ ತ್ರೈಭುವನಗಳ ತ್ರೈಭುವನಗಳ ವ್ಯಾಪಿಸಿದೆ
ನೋಡಿ ತುಂಬ ಮನಸ್ಸಿಗೆ ಕಳವಳದೆ. ಆಟವನ್ನು ಪ್ರೋತ್ಸಾಹಿಸುವವರು ಎಷ್ಟು ಮಂದಿ ಇದ್ದಾರೆ? ಆಟ ಸಾಕು ಸಾಕು ಎನ್ನುವ ಹಾಗೆ ಹೇಳ್ತಾ ಇದ್ದೀರಾ. ಅಲ್ಲ, ಆಟ ಒಳ್ಳೇದಾಗದಂತ ಹೊರಟದ್ದು. ಆಟದಲ್ಲಿ ಅಷ್ಟು ಕಷ್ಟ ಉಂಟು ಅಂತ ಇವತ್ತೇ ಗೊತ್ತಾಗಿದೆ. ನನಗೆ ಆಟ ಸಾಕು ಅಂತ ಆಗಲಿಲ್ಲ. ಯಾಕಂದ್ರೆ ಎಷ್ಟು ಸಮಯ ಇದ್ರೂ ಕೂಡ ನನಗೆ ಆಟವೇ ಬೇಕು.